ಕೂಗಿ ಮರೆ ಹಿಡಿಯೋನು, ನನಗೆ ಕಿವಿ ಕೊಡುವನು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಯಾರ್ದು? ಆಸಾಫನ ಕೀರ್ತನೆ, ದಾವೀದನ ಆಸಾಫನ ಕೀರ್ತನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ದೇವರಿಗೆ ಮರೆ ಇಡುತ್ತೇನೆ, ನನ್ನ ಕೂಗು ಕೇಳ್ತಾರಂತೆ. ನಾವು ಮರೆ ಇಟ್ಟಾಗ ನಮ್ಮ ಕೂಗನ ದೇವರು ಕೇಳ್ತಾರಂತೆ. ಹಲ್ಲೆಲೂಯಾ. ನಾವು ಅವಾಗ ನಮ್ಮ ಕೂಗು ಕೇಳಿ ನಮಗೆ ಸದುತ್ರ ಒದಗಿಸಿ ಕೊಡ್ತಾರಂತ. ಹಲ್ಲೆಲೂಯಾ. ನಾವು ಯಾರಿಗೆ ಮರೆ ಇಡಬೇಕು? ದೇವರಿಗೆ ನಾವು ಮರೆ ಇಡಬೇಕು. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ನಮ್ಮ ಕೂಗು ಕೇಳೋದು ಆತನೇ, ಬೇರೆ ಯಾರು ಕೇಳೋದಿಲ್ಲ. ಹಲ್ಲೆಲೂಯಾ. ನಮ್ಮ ಮೊರೆಯನ್ನು ಲಾಲಿಸೋದು ಆತನೇ, ಬೇರೆ ಯಾರು ನಮ್ಮ ಮನೆಯನ್ನು ಲಾಲಿಸೋದಿಲ್ಲ. ಲಾಲಿಸ್ತಾರ? ಈಗ ನನಗೆ ಒಂದು ಸಮಸ್ಯೆ, ಒಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಯಾರು ನನ್ನ ಸರಿ ನೀನ್ ಮಾಡಿದ್ದು, ನಿನ್ನ ಸಮಸ್ಯೆಗೆ ಸದುತ್ತರ ನಾನು ಕೊಡ್ತೀನಿ ಅಂತ ಯಾರು ನನಗೆ ಪ್ರಾಮಿಸ್ ಮಾಡ್ತಾರೆ? ದೇವ್ರು ಮಾಡ್ತಾರ? ನೀವು ಮುಂದೆ ಕೂತಾರ ನೀವು ಮಾಡ್ತೀರಾ? ನೀವು ಒಂದ್ ವೇಳೆ ಮಾಡಿದ್ರು ಅದು ನಿಲ್ಲಲ್ಲ. ಆದ್ರೆ ದೇವರು ಮಾಡಿದ್ರೆ ಆ ಯುಗವಾಗಿ ದೇವರು ನಿಲ್ಲುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ನನ್ನ ಕೂಗು ಕರ್ತನೆ ಕೇಳಬೇಕಾಗಿರುತ್ತೆ, ಮನುಷ್ಯನಲ್ಲ. ನನ್ನ ಕೂಗು ನಾನು ಮರೆ ಇಟ್ಟರೆ ದೇವರೇ ನನ್ನ ಮನೆಗೆ ಸದುತ್ರ ಕೊಡಬೇಕು. ಮನುಷ್ಯ ಕೊಡುತ್ತ ಮರೆ ಸದುತ್ರ ಅದು ಲಾಭ ಇಲ್ಲ, ಉಪಯೋಗ ಇಲ್ಲ. ಇದೆಯಾ? ಮನುಷ್ಯರು ಕೊಡುವಂತ ಸದುತ್ರ ಉಪಯೋಗ ಇದೆಯಾ? ಉಪಯೋಗನೇ ಇಲ್ಲ. ಯಾಕಂದ್ರೆ ದೇವರಿಂದ ಬರುವಂತ ಮಾತ್ರ ಸದುತ್ರ ಉಪಯೋಗ ಇರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಓದಿ ವಾಕ್ಯನ ಮಾತಾಡ್ತಾರೆ ನಾವು. ದೇವರಿಗೆ ಮೊರೆ ಇಡುವೆನು, ಕೂಗಿ ಮೊರೆ ಇಡುವೆನು, ನನಗೆ ಕಿವಿ ಕೊಡುವನು, ಇಕ್ಕಟ್ಟಿನಲ್ಲಿ ಸ್ವಾಮಿಯನ್ನು ಕರೆದನು. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಕೂಗಿ ಮೊರೆ ಇಡೋದಾದ್ರೆ ನಿಮ್ಮ ಮೊರೆಯನ್ನು ಆಲಿಸ್ತಾರೆ. ಹಲ್ಲೆಲೂಯಾ. ಇಕ್ಕಟ್ಟಿನಲ್ಲಿ ನೀವು ಕೂಗೋದಾದ್ರೆ ನಿಮ್ಮ ಮಾತಿಗೆ, ನಿಮ್ಮ ಪ್ರಾರ್ಥನೆಗೆ ದೇವರು ಕಿವಿ ಕೊಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ಎಷ್ಟೋ ಇಕ್ಕಟ್ಟಿದೆ. ಏನಿದೆ? ಎಷ್ಟೋ ಇಕ್ಕಟ್ಟಿದೆ. ಅವ್ರ ಇಕ್ಕಟ್ಟಿಗೆ ಯಾರು ಕಿವಿ ಕೊಡ್ತಾರ? ಲೋಕದಲ್ಲಿರುವ ಜನರ ಕಿವಿ ಕೊಡ್ತಾರ? ಒಂದು ವೇಳೆ ಕೊಟ್ಟರು ಸ್ವಲ್ಪ ಸಮಯ ಮಾತ್ರ ಅಷ್ಟೇ. ಅದಾದ ನಂತರ ನೀವೇನೋ ನಾವೇನೋ ರೀತಿಯಲ್ಲಿ ಇದ್ದಾರೆ ಜನರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂತಂದ್ರೆ ಅವರಿಂದ ಏನಾದ್ರೂ ಸಹಾಯ ಆಗುತ್ತೆ ಅಂತಂದ್ರೆ ಮಾತ್ರನೇ ಅವ್ರು ಇರಕ್ಕೆ ಸಾಧ್ಯ, ಜೊತೆಲಿ ಇರಕ್ಕೆ ಸಾಧ್ಯ. ಉಪಯೋಗ ಇಲ್ಲ ಅಂದ್ಮೇಲೆ ಏನಿದೆ ಅವ್ನು ಇಟ್ಕೊಂತಾರ? ಲಾಭ ಇಲ್ಲ ಅಂತಂದ್ಮೇಲೆ, ಈಗ ಮಿಲನ್ ಕಡೆಯಿಂದ ನನಗೆ ₹1 ಲಾಭ ಇಲ್ಲ ಅಂದ್ಮೇಲೆ ಎಷ್ಟು ಸಮಯ ಇಟ್ಕೊಳಕ್ಕಾಗುತ್ತೆ ಮಿಲನ್? ಅವ್ನಿಗೆ ಊಟ ಕೊಡಿಸ್ಬೇಕು, ಬಟ್ಟೆ ಕೊಡಿಸ್ಬೇಕು, ಅವ್ನಿಗೆ ತಿಂಡಿಯ ಸೌಕರ್ಯಗಳನ್ನು ನೋಡ್ಬೇಕು. ಒಂದಿನ 2 ದಿನ ಮಾಡ್ತಾರೆ, ಪದೇ ಮಾಡ್ತಾರ? ಇಟ್ಕೊಂಡಲ್ಲ, ಕಳಿಸ್ಬಿಡ್ತಾರೆ. ಹಾಗೆ ನಮ್ಮನ್ನ ಯಾರು ಇಟ್ಕೊಳ್ಳೋದಿಲ್ಲ. ಆದ್ರೆ ದೇವರ ವಾಕ್ಯ ನಮ್ಮಲ್ಲಿ ಇದೆ ಅಂತಂದ್ರೆ ನಮ್ಮನ್ನ ಉಪಯೋಗ ಮಾಡ್ಕೊತಾರೆ ಖಂಡಿತವಾಗಿ. ಹಲ್ಲೆಲೂಯಾ. ದೇವರು ಮಾತು ಇವರು ರಾಜಕೀಯದ ಜೊತೆ ಇದೆ ಅಂತಂದ್ರೆ ಖಂಡಿತವಾಗಿ ನಮ್ಮನ್ನು ಉಪಯೋಗ ಮಾಡ್ತಾರೆ. ಹಲ್ಲೆಲೂಯಾ. ಅವತ್ತು ಇಸ್ರಾಯೇಲ್ ಜನರಲ್ಲಿ ಯೇಸು ಸ್ವಾಮಿ ಅವ್ರ ಕಡೆ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಎಷ್ಟು ಗಣಪಡಿಸಿದ್ರು, ಎಷ್ಟು ಅವ್ರಿಗೆ ಉನ್ನತ ಸ್ಥಾನಕ್ಕೆ ಇಟ್ರು ಅಲ್ವಾ? ಅವತ್ತು ದೇವರು ಇಸ್ರಾಯೇಲ್ ಜನರು ಇದ್ರು. ಇವತ್ತು ನಮ್ಮ ಜೊತೆ ಇಲ್ಲ ದೇವರು. ಯಾಕೆಂತಂದ್ರೆ ನಮ್ಮ ಮರೆನ ದೇವರು ಏನ್ ಮಾಡ್ತಾರೆ? ಸ್ವಲ್ಪ ಸಮಯ ಕೇಳ್ತಾರೆ, ಸ್ವಲ್ಪ ಸಮಯ ಕೇಳೋದಿಲ್ಲ. ಯಾಕಂದ್ರೆ ನಿನ್ಗೆ ಇಷ್ಟ ಬಂದಾಗೆ ನೀನು ದೇವ್ರನ್ನ ಮರೆ ಇಡ್ತಾರೆ ಅಂತಾರೆ. ಯಾವಾಗಲೂ ದೇವರಿಗೆ ನೀವು ಮರೆ ಇಡ್ತಾ ಇಲ್ಲ. ನಿನ್ಗೆ ಕಷ್ಟ ಬಂತು, ದೇವ್ರಿಗೆ ಮರೆ ಇಡ್ತೀಯ. ನೀನ್ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ಯಾ, ಆವಾಗ ದೇವ್ರ ಹತ್ರ ಓಡೋಗ್ತೀಯ. ದೇವರೇ ನಾನು ಇಕ್ಕಟ್ಟಲ್ಲಿ ಇದ್ದೀನಿ, ದೇವರೇ ನನ್ಗೆ ಈ ತರ ಪ್ರಾಬ್ಲಮ್, ದೇವರೇ ಈ ತರ ನನ್ನ ಮನೆಯಲ್ಲಿ ಪರಿಸ್ಥಿತಿ, ದೇವರೇ ಈ ತರ ನನಗೆ ಕಷ್ಟ ಅಂತ ನೀನು ಇಕ್ಕಟ್ಟಲ್ಲಿ ಇದ್ದಾಗ ಮಾತ್ರ ಹೋಗ್ತದೆ ದೇವ್ರ ಮರೆ ಇಡೋದಕ್ಕೆ. ಬೇರೆ ಸಮಯದಲ್ಲಿ ನೀವು ಮರೆ ಇಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಎಲ್ಲಾ ಸಂಪತ್ತು ನಿಮ್ ಮುಂದೆ ಇದೆಲ್ವಾ, ಅದಕ್ಕೆ ದೇವರ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಯಾವಾಗಲೂ ದೇವರಿಗೆ ಮರೆಯರಾಗಿರ್ಬೇಕು ನಾವು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಕೂಗನ್ನು ಆಲಿಸಬೇಕು ಅಂತಂದ್ರೆ ಯಾವಾಗಲೂ ದೇವರನ್ನು ಮರೆಯರಾಗಿರ್ಬೇಕು. ಹಲ್ಲೆಲೂಯಾ. ಅವಾಗಲೇ ದೇವರನ್ನ ಮರೆಯದಾದ್ರೆ ದೇವರು ಕಾರ್ಯ ಮಾಡ್ತಾರೆ, ನಮ್ಮ ಕೂಗನ್ನು ಕೇಳ್ತಾರೆ. ಹಲ್ಲೆಲೂಯಾ. ಕೂಗನ್ನು ಕೇಳಬೇಕು ಅಂತಂದ್ರೆ ಏನು ಮಾಡ್ಬೇಕಂತ ನಾವು ದೇವರಿಗೆ ಮರೆ ಇಡಬೇಕು.
ಅರ್ಥ ಆಯ್ತಾ? ಅರ್ಥಕ್ಕೆ ಹೋಗಿ ಓದೋಣ ಹಾಗೆ. ಅದ್ಭುತಗಳನ್ನು ನಡೆಸುವಂತ ದೇವರು ನೀನೇ. ಜನಾಂಗಗಳಲ್ಲಿ ಪರಾಕ್ರಮವನ್ನು ತೋರ್ಪಡಿಸಿದ್ವಿ ಅಂತ ಹೇಳ್ತಾರೆ ಇಲ್ಲಿ. ಹಲ್ಲೆಲೂಯಾ. ಅದ್ಭುತವು ಮಾಡುವಂತ ಕರ್ತನು ಅದು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹಲ್ಲೆಲೂಯಾ. ಬೇರೆ ಯಾರು ತೋರಿಸೋದಕ್ಕೆ ಸಾಧ್ಯವೇ ಇಲ್ಲ. ಇದೆಯಾ? ಸತ್ತೋದಂತ ಮನುಷ್ಯನ ಬಲಿಸಿದ ಯಾರು? ನೀರ್ ಮೇಲೆ ನಡೆದಿದ್ ಯಾರು? ಆಕಾಶ ಭೂಮಿಯನ್ನು ಬಲಿ ಬಾಯಿ ಮಾತಾಗ ಉಂಟು ಮಾಡಿದ ಯಾರು? ಹಲ್ಲೆಲೂಯಾ. ಹಾಗೆ ಅದ್ಭುತವನ್ನು ಮಾಡುವಂತ ಕರ್ತನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹಲ್ಲೆಲೂಯಾ. ಜನಾಂಗಗಳಲ್ಲಿ ನಾವು ಯಾರನ್ನು ತೋರಿಸ್ಬೇಕು ಅಂತಂದ್ರೆ ನಾವು ಆತನ ಮಕ್ಕಳಾಗಿ ನಾವು ಆತನಿಗೆ ಕೀಳ್ಪಟ್ಟು ನಡಿಬೇಕು. ಹಲ್ಲೆಲೂಯಾ. ಓದಿ ಆ ವಾಕ್ಯ ನಾವು. ಅದ್ಭುತಗಳನ್ನು ನಡೆಸುವ ದೇವರು ನೀನೇ. ಜನಾಂಗಗಳಲ್ಲಿ ಪರಾಕ್ರಮವನ್ನು ನೋಡಿ, ಜನಾಂಗಗಳಲ್ಲಿ ಪರಾಕ್ರಮವನ್ನು ತೋರಿಸಲ್ಪಟ್ಟಿದ್ ಯಾರು? ದೇವರೇ ಅಲ್ವಾ? ಆ ಪರಾಕ್ರಮ ದೇವರಿಗೆ ತೋರಿಸಿದ್ದಾರೆ ಅಂತಂದ್ರೆ ಅದ್ಭುತಗಳು ಮಾಡಬೇಕು ಅಂತ ದೇವರು ತೋರಿಸಿದ್ದಾರೆ. ನಾವು ಮರೆ ಇಟ್ಟಾದ್ರೆ ನಮ್ಮ ಕೂಗು ಖಂಡಿತವಾಗೂ ದೇವರಿಗೆ ಹೇಳ್ತಾರೆ. ಹಲ್ಲೆಲೂಯಾ. ಯಾಕಂತಂದ್ರೆ ನಮ್ಗೆ ಸಮಯ ಇಲ್ಲ ಇನ್ನೂ ಹುಡುಕೋದಕ್ಕೆ, ಇನ್ನೂ ನಾನಾ ರೀತಿ ಮಾತಾಡೋದಕ್ಕೆ, ಇನ್ನೂ ಅವ್ರ ಬಗ್ಗೆ ಇವ್ರ ಬಗ್ಗೆ ಥಿಂಕ್ ಮಾಡೋದಕ್ಕೆ, ಅವ್ರ ಹಾಗೆ ಇವ್ರ ಬಗ್ಗೆ ಕೇಳೋದಕ್ಕೆ ಥಿಂಕ್ ಮಾಡೋದಕ್ಕೆ ನಮ್ಗೆ ಸಮಯ ಇಲ್ಲ. ಹಲ್ಲೆಲೂಯಾ. ನಮಗೆ ಕೊಟ್ಟಂತ ಸಮಯನ, ನಮಗೆ ಸಿಕ್ಕಿರಂತ ಸಮಯನ ನಾವು ಉಪಯೋಗ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂತಂದ್ರೆ ಇವತ್ತು ನಿನ್ನೆ ಒಬ್ರು ನಮ್ಮೂರಲ್ಲಿ ಒಬ್ಬ ವ್ಯಕ್ತಿ ಸುತ್ತೋದ್ರು. ಕಡಿಮೆ ಅಂದ್ರೆ ಅವ್ರಿಗೆ ಎಷ್ಟು ಗೊತ್ತಾ ಏಜು? 113. ಎಷ್ಟು? 113. ಆ 113ಗೆ ಅವರು ಕೋಟಿಗೆ ಬದುಕಿದ್ದಾರೆ. ಅವರು ಏನು ತಗೊಂಡಿಲ್ಲ. ಅವರು ಏನೋ ತಗೊಂಡ್ರ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಮಕ್ಕಳು ಎಲ್ಲಾ ಆಗಿದೆ. ಅವ್ರಿಗೆ ಫುಲ್ ನೆಲ ನೋಡ್ತಿದ್ರು. 113 ವರ್ಷ ಬದುಕಿದ್ರು. ಹಲ್ಲೆಲೂಯಾ. 113 ವರ್ಷ ಬದುಕಿ ನೆನ್ನೆ ಸತ್ತೋಗಿದ್ದಾರೆ. ಹಲ್ಲೆಲೂಯಾ. ಯಾಕಂತಂದ್ರೆ ಅವ್ರಿಗೆ ದೇವರು ಎಷ್ಟು ದಿನ ಕಾಲ ಇಟ್ಟಿದೆ ನೋಡಿ. ಎಷ್ಟು ದಿನ, ಎಷ್ಟು ವರ್ಷಗಳು ದೇವರು ಕಾಲ ಇಟ್ಟಿದೆ. ಇವತ್ತು ಆತರ ಜನ ಯಾರು ಇದ್ದಾರ? ತೋರಿಸಿ. ಯಾರು ಇದ್ದಾರ? ಯಾರು? ಒಬ್ರು. ಹಲ್ಲೆಲೂಯಾ. 113 ವರ್ಷದಿಂದ ಬಾಳೋರು ಬದುಕೋರು ಯಾರು ಇದ್ದಾರ? ಯಾರು ಇಲ್ಲ. 60 ವರ್ಷ ಹೆಚ್ಚಾದ್ರೆ 70 ಇಲ್ಲ 80 ಇಷ್ಟಕ್ಕೆ ಶೋಲ್ಡರ್. ಹಲ್ಲೆಲೂಯಾ. ಈ ರೀತಿ ಲೋಕದಲ್ಲಿ ನಾವು ಬಾಳ್ತಾ ಇದ್ದೀವಿ. ಇವಾಗೂ ಸಹ ನಮಗೆ ದೇವರ ಸಹಾಯ ಇದೆ, ಇವಾಗೂ ಸಹ ನಮಗೆ ದೇವರ ಪ್ರೀತಿ ಇದೆ, ಇವಾಗೂ ಸಹ ದೇವರ ಐಕ್ಯತೆ ನಮಗೆ ಇಲ್ಲದೆ ನಾವು ಯಾರ ಹತ್ರ ಮಾಡಬೇಕು? ಏನಿದ್ದೀವಿ? ಸ್ವಲ್ಪ ಸಮಯ ನಮ್ಮ ಜೀವಿತದ ನಾವು ಹಿಂತಿರುಗಿ ನೋಡೋದಾದ್ರೆ ನಮಗೆ ಮೊಮೆಂಟ್ ಬರ್ತಾ ಇಲ್ವಾ? ಯಾಕಂದ್ರೆ ನಾವು ಅಷ್ಟು ವರ್ಷಾಗಿ ನಾವು ಬಾಳ್ಕೊಂಡು ಬಂದಿದ್ದೀವಿ. ಈಗ ದೇವರನ್ನ ಅಂಗೀಕಾರ ಮಾಡಿದ್ರಿ, ಇವಾಗಲೂ ಅದೇ ತರನೇ ಬಾಳ್ತಾ ಇದೀವಿ. ಲೋಕದಲ್ಲಿ ನಮ್ಗೆ ವ್ಯತ್ಯಾಸನೇ ಇಲ್ಲ. ಆ ರೀತಿ ಮಾಡ್ತಾ ಇದೀವಿ. ಇವತ್ತು ದೇವರು ನಿಮಗೆ ಏನ್ ಹೇಳ್ತಿದ್ದಾರೆ? ಓದಿ ಆ ವಾಕ್ಯ ಮತ್ತೊಂದ್ಸಲ ಓದಿ. ಅದ್ಭುತಗಳನ್ನು ನಡೆಸುವಂತ ದೇವರು ನಾನೇ. ದೇವರು ನೀನೇ. ಜನಾಂಗಗಳಲ್ಲಿ ಪರಾಕ್ರಮವನ್ನು ತೋರಿಸಲ್ಪಡೋದು ನಾನೇ ಅಂತ ಹೇಳ್ತಿದ್ದಾರೆ. ಅಂತ ದೇವರು ನಮ್ಮ ಅಂಗೀಕಾರ ಮಾಡಿದಿರಲ್ಲ, ನಾವು ಆತನ ಪೂರ್ಣವಾಗಿ ಅಂಗೀಕಾರ ಮಾಡಿದಿರ. ಹಲ್ಲೆಲೂಯಾ. ನಾವು ಪೂರ್ಣವಾಗಿ ಆ ದೇವರನ್ನ ಅಂಗೀಕಾರ ಮಾಡಬೇಕು. ಅದೇ ಮೊದಲನೇ ವಾಕ್ಯದಲ್ಲಿ ಏನಂತಾರೆ? ದೇವರಿಗೆ ಮೊರೆ ಇಡುವೆನು, ಕೂಗಿ ಮೊರೆ ಇಡಬೇಕಂತೆ. ಹೇಳಿ. ನೋಡಿ, ಮರೆ ಇಡಬೇಕು, ಕೂಗಿ ಮರೆ ಇಡಬೇಕು. ನಿಮ್ಮ ಮರೆಯನ್ನು ಲಾಲಿಸೋದು ಆತನೇ. ಅದ್ಭುತಗಳು ನಿಮ್ಮ ಜೀವಿತ ನಡೆಸೋದು ಆತನೇ. ಪರಾಕ್ರಮವನ್ನು ನಡೆಸೋದು ದೇವರು ಆತನೇ. ನಾವು ಕೂಗಿ ಮರೆ ಇಡಬೇಕು. ಹಲ್ಲೆಲೂಯಾ. 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 ನಾವು ಕೂಗಿ ಮರೆ ಇಡೋದ್ರೆ ಖಂಡಿತವಾಗೂ ನಮ್ಮ ಪ್ರಾರ್ಥನೆ ಲಾಲಿಸ್ತಾನೆ. ಖಂಡಿತವಾಗೂ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ. ಖಂಡಿತವಾಗೂ ನಮ್ಗೆ ಯಾರೇ ಬರಿದವ, ಯಾರೇ ಸೈತಾನ್ ಕಣ್ಣು
ಬೀಳದಾಗೆ ನಮ್ಮ ಕುಟುಂಬದ ಆತನ ರೆಕ್ಕೆಯಲ್ಲಿ ಮರೆಮಾಚಿ ಮಾಡ್ತಾನೆ ಯಾವಾಗಲೂ. ಹಲ್ಲೆಲೂಯಾ. ಈ ರೀತಿಯಾಗಿ ದೇವರು ನಮಗೆ ಒನ್ ಬೈ ಒನ್ ನಮಗೆ ಕೊಡಕ್ಕೆ ಆತ ಇಷ್ಟಪಡ್ತಾನೆ ಇದ್ದಾರೆ. ಬಟ್ ನಾವು ಅಂಗೀಕಾರ ಮಾಡಕ್ಕೆ ನಾವು ರೆಡಿನೇ ಇಲ್ಲ. ಹಲ್ಲೆಲೂಯಾ. ಅಂಗೀಕಾರ ಮಾಡಕ್ಕೆ ನಾವೇನು ರೆಡಿನೇ ಇಲ್ಲ. ಕೂಗಿ ಮರೆಯದಂತ ಜ್ಞಾನನೇ ಇಲ್ಲ ನನಗೆ. ಕೂಗಿ ದೇವರ ಕುತ್ಕೊಳ್ಳೋ ಸ್ವಲ್ಪ ಸಮಯ ಇದೇ ಇಲ್ಲ. ಅದ್ಭುತಗಳು ಮಾಡದ ದೇವರಿಗೆ ಗೊತ್ತು, ಮಾಡ್ತಾನೆ ಬಿಡು. ಅವಶ್ಯಕತೆ ಇದ್ದಾಗ ಹೋಗಿ ಕೋಣೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು. ಮಗಂಗ, ಹೆಂಡತಿಗ, ಗಂಡಂಗ, ಮಕ್ಕಳಿಗ ಯಾರಿಗಾದ್ರೂ ಹುಷಾರು ಹೋಗೋದಲ್ಲ, ಅವಾಗ ಹೋಗಿ ಕುತ್ಕೊಂಡ್ಬಿಡೋದು ಮೂಲೆಯಲ್ಲಿ ಪ್ರಾರ್ಥನೆ ಮಾಡಕ್ಕೆ. ಯಾವಾಗ ಹಾಕಂದ್ರೆ ಅವಾಗ ದೇವ್ರನ್ನ ಗಿಟ್ಟಿಸ್ಕೋಬೇಕಲ್ವಾ? ಕರೆಕ್ಟ್ ಅಲ್ವಾ? ದೇವ್ರ ಈಗ ನನಗೆ ಕಷ್ಟ, ಅರ್ಜೆಂಟ್ ಒಂದು 50,000 ಬೇಕು, ಅವಾಗ ಹೋಗಿ ದೇವ್ರ ಕಣ್ಣೀರು ಹಾಕೊಂಡು ದೇವ್ರ ಗಿಟ್ಟಿಸ್ಕೊಳಕ್ಕೆ ಪ್ರಾರ್ಥನೆ ಮಾಡಕ್ ಹೋಗೋದು. ಅವಾಗ ನಾವು ಕೂಗಿ ಮರೆಯದ್ರೆ ಖಂಡಿತವಾಗೂ ದೇವರನ್ನ ಕಾರ್ಯ ನಡೆಸ್ತಾರೆ. ಹಲ್ಲೆಲೂಯಾ. ಬೇಗ ಲೋಕ 12:32 ಬೇಗ ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಇವಾಗ ಕೇಳಿ ನೋಡಿ, ದೇವರು ನೀವು ಮರೆ ಇಟ್ಟು ಅದ್ಭುತಗಳು ಪರಾಕ್ರಮ ಮಾಡೋ ದೇವರು ನಮ್ಮ ಮರೆನ ಕೇಳಿ ಆ ರಾಜ್ಯವನ್ನು ನಮಗೆ ಕೊಡೋಕೆ ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪರಾಕ್ರಮಶಾಲಿ ನಾವು ಮರೆ ಇಟ್ಟಲಿಕ್ಕೆ ದೇವರು ಏನ್ ಮಾಡ್ತಾರೆ? ಆ ರಾಜ್ಯವನ್ನು, ಯಾವ ರಾಜ್ಯ? ಕರ್ತನ ರಾಜ್ಯ. ನೋಡ್ರಿ, ಆ ರಾಜ್ಯವನ್ನು ನನಗೆ ಕೊಡೋದಕ್ಕೆ ಸಂತೋಷವಿದೆ ಅಂತ ನನ್ನ ತಂದೆ. ಹಲ್ಲೆಲೂಯಾ. ಆ ರಾಜ್ಯದಲ್ಲಿ ನೀವು ಇರ್ಬೇಕು ಅಂತ ದೇವರಿಗೆ ಸಂತೋಷ ಪಡ್ತಾ ಇದ್ದಾರೆ. ನಾವು ನೋಡಿದ್ರೆ ಸ್ವೀಕರಿಸಕ್ಕೆ, ಅಂಗೀಕಾರ ಮಾಡಕ್ಕೆ ನಾವು ರೆಡಿ ಇದ್ದೀರಾ? ಇವತ್ತು ಎಷ್ಟು ಜನ ರೆಡಿ ಇದ್ದೀರಾ? ಇವತ್ತು ಒಪ್ಪಿಸ್ಕೊಂಡಾದ್ರೆ ಖಂಡಿತವಾಗೂ ದೇವರು ನಮ್ಮ ಕುಟುಂಬದಲ್ಲಿ ಒಂದು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಒಂದು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ದೇವರನ್ನ ಅಳತೆ ಮಾಡಿ ಮೆಜರ್ಮೆಂಟ್ ಮಾಡಿ ನಾವು ಪ್ರೀತಿ ಮಾಡ್ತಾ ಇದೀವಿ. ವ್ಯತ್ಯಾಸ ಇದ್ದಂಗೆ, ಸಮಯ ಇದ್ದಂಗೆ ದೇವರಿಗೆ ನಾವು ಯಾವಾಗ ಪ್ರೀತಿ ಮಾಡೋದಾಗ್ತಿರೋ ಆವಾಗ ದೇವರು ನಮಗೊಂದು ಅಳತೆಗಿಂತ ಹೆಚ್ಚಾಗಿ ಮೀರಿ ನಮಗೆ ಕೊಡೋಕೆ ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ಅಳತೆ ಮಾಡಿ ಕೊಡುವಂತ ದೇವರಲ್ಲ, అల్టన మీకి కొడంత దేవురాగిದ್ದಾರೆ. హల్లెలూయా. నీకి మెజర్మెంట్ చేసి నీకు ఆలోచించి ఇచ్చే దేవుడు మన దేవుడు కాదు. నీవు జిమ్మికి అడుగుతావు, అతను నాలుగంత ఇస్తాడు. దాన్ని స్వీకరించడానికి, మేము అంగీకారం చేసేదానికి మేము రెడీగా ఉండాలి. రెడీగా ఉందామా? ఈరోజు రెడీగా ఉందామా? ఇంకొక రాజ్యము మనకి ఇచ్చే దేవుడు రెడీగా ఉన్నారు. మేము రెడీగా ఉందామా? రెడీ ఉండాలన్నా చేయండి. ఒక హల్లెలూయా చెప్పండి. హల్లెలూయా. హల్లెలూయా. ఎప్పుడు రెడీ ఉండాలి. అంబులెన్స్ తెలుసు కదా? అంబులెన్స్ తెలుసా? ఈ ఏడవ ఆర్కి పెట్టేస్తే ఆర్పిస్తారు కదా, మిషన్ తెలుసా? లారీలో వస్తుంది కదా, తూయి సౌండ్ వస్తుంది కదా, తెలుసు కదా మీకు అన్ని. అంబులెన్స్ ఏం పని చేస్తుంది? సీరియస్ పేషెంట్ ని అటెండ్ చేస్తారు. అది ఫైర్ ఉంది, అదేం చేస్తుంది? బెంకిన ఆర్పిస్తుంది. హల్లెలూయా. అదే మిలిటరీ ఆర్మీ గడిలో ఉంటారు కదా, వాళ్ళు ఏం చేస్తుంటారు? మన దేశాన్ని రక్షించడానికి వాళ్ళు ఆడకాస్తూ ఉంటారు. హల్లెలూయా. మన దేవుడు మన చేత యేసు ప్రభు బైబిల్ మనకేం పరిచిన దేవుడు అన్ని దానికి, ఈ అంబులెన్స్ ఇంకా మిలిటరీ పని ఇంకా ఈ ఫైర్ పని ఇంకా అన్ని దానికి ఇంకా మీరే పని నాకు ఇచ్చినారు దేవుడు. హల్లెలూయా. ఎనీ టైం మేము రెడీ ఉండాలి. యా టైము ఎవరు ఎట్లా ఏమైనా తెలియదు. ఎనీ టైము మేము ప్రార్థన చేసేవట్ల యుద్ధ వీరంలాగా మేము రెడీ ఉండాలి. హల్లెలూయా. అప్పుడే మనకి దేవుడు మన హృదయం తెలుసుకొని దేవుడు తెలుసుకుంటాడు అతను. హల్లెలూయా. మనకైనా ఇంకొక రాజ్యం రెడీ చేస్తున్నాడు. హల్లెలూయా. మేము ఎనీ టైం రెడీ ఉండాలా. హల్లెలూయా. రెడీ ఉండాలా? ఈరోజు రెడీ ఉంటారా? లాస్ట్ నాకు వాక్యం చదివేసి ప్రార్థన చేస్తాము. కీర్తన 84:7.
ಅವರು ಹೆಚ್ಚು ಹೆಚ್ಚಾಗಿ ಬಲ ಹೊಂದಿ ಚೀಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯನ್ನು ಸೇರಿ ಹಾ ಸೇನಾಧೀಶ್ವರನಾದ ಯೆಹೋವ ದೇವರೇ, ಹಾ. ನನ್ನ ಮೊರೆಯನ್ನು ಕೇಳು, ಹಾ. ಯಾಕೋಬ್ಯರ ದೇವರೇ, ಹಾ. ಕಿವಿಗೊಡು ಅನ್ನುತ್ತಾರೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ ವಾಕ್ಯ? ಅರ್ಥ ಆಯ್ತಾ? ದೇವರು ನಮ್ಮ ಹತ್ರ ನೀಟಾಗಿ ಒಂದು ಇಂಗ್ರಿಸಿ ಹೇಳ್ತಾರೆ ಅಲ್ವಾ? ಒಂದು ಸೆಟಲ್ ಆಗಿ ನೀವು ಬನ್ನಿ ಅಂತ ಕೇಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆಂತಂದ್ರೆ ಇವಾಗ ಜಾಸ್ತಿ ಏನೋ ಏನೋ ಪುಕ್ಷೇಟ ಸಿಕ್ಕಾಬಿಟ್ರೆ ಏನ್ ಚೆನ್ನಾಗಿ ತಿನ್ಬಿಟ್ಟು ಏನಾಗುತ್ತೆ ಹೇಳು? ಏನಾಗುತ್ತೆ? ಆಗುತ್ತಾ? ಲೂಸ್ ಮೋಷನ್ ಆಯ್ತುಂದ ಇವಳು ಹೋಗುವ 6 ಮೈಂಡ್ ఉంటుంది బాగా తిని అది తినాలా ఇది తినాలా ఉంటుంది మనసులో. బిర్యానీ తినాలా, బీఫ్ తినాలా, కబాబ్ తినాలా అనుకుంటుంది. ఒకే తీసుకుని వచ్చి వాడు ఏమేమి తినాలనుకున్నాడో దానికి 4-5 ఐటమ్ ఎక్కువ పెట్టేసి ఏమవుతుంది? సంతోషం అవుతుందా? అవుతుందా లేదా? ఏ కడుపుకి ఎంత కావాలో అంతే తినేకైతుంది. దాని మీద తినేకైతుందా? అది ఎట్లా వస్తూనే కానీ, అది ఎట్లనే కానీ ఈటిగా బయట తింటే ఏమైతుంది? అవుతుందా? అవుతుందా? అట్లే మన దేవుడు ఉంటే నీకు స్టెప్ బై స్టెప్ తీసుకొని వస్తా ఉన్నాడు. సడన్ గా నువ్వు ఆడిపోయేసినాక దేవుడా నీకు ఇంకా ముందు నేను అన్నాను, నువ్వు రా చెల్లి నాకు ఇది కావాలంటే అవుతుందా? ಅಯ್ಯದು ಹಲ್ಲೆಲೂಯಾ. ಅಟ್ಲೇ ದೇವರು ನೋಡಿ ಎಷ್ಟು ವಾಕ್ಯ ಹೇಳ್ತಾರೆ ಹೇಳಿ ಮಾಮ ವಾಕ್ಯನ. ಅವರು ಹೆಚ್ಚೆಚ್ಚಾಗಿ ಬಲವೊಂದು ಚೀಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ ನನ್ನ ಮೊರೆಯನ್ನು ಕೇಳು, ಯಾಕೋಬನ ದೇವರೇ, ಕಿವಿಗೊಡು ಅನ್ನುತ್ತಾರೆ. ಆಮೆನ್. ಹಲ್ಲೆಲೂಯಾ. ಬೆಳಗ್ಗೆಯಿಂದ ಇಲ್ಲವರೆಗೂ ನಮ್ಮ ಏನಂತ ಮಾತಾಡ್ಕೊಂಡು ಬಂದ್ರು. ಏನಾದ್ರು 1 ಇಂಚು ನಮ್ಮನ್ನ ಬಿಟ್ಟಿದಾರ? ಇವಾಗಲೂ ಬಿಡ್ತಾ ಇದಾರ? ಬಿಡ್ತಾ ಇಲ್ಲ. ನೀನ್ ಮರೆ ಇಡು, ನೀನ್ ಮರೆ ಇಡು. ಕೇಳ್ತಾರಷ್ಟೇ, ನೀನ್ ಬಿರಿಯಾನಿ ತಿಂತೀಯ, ಕುಷ್ಕ ತಿಂತೀಯ, ಕಬಾಬ್ ತಿಂತೀಯ ಅಂತ ನಿನ್ ಬೇಕಾಗಿಲ್ಲ. ನೀನ್ ಮರೆ ಇಡು, ನನ್ನ ಸನ್ನಿಧಿಯಲ್ಲಿ ಬಂದು ಸಾಯಿ. ನಿನ್ನ ಮಾರ್ಗಕ್ಕೆ ನಾನು ಬಾಗಿಲು ತೆಗಿತೀನಿ. ಹಲ್ಲೆಲೂಯಾ. ನಿನ್ನ ಮಾರ್ಗದಲ್ಲಿ ನಾನು ನಿಂತ್ಕೊತೀನಿ. ನನ್ನ ಸನ್ನಿಧಿಯಲ್ಲಿ ಇರು. ನೀನ್ ಮರೆ ಇಡೋದಾದ್ರೆ ಖಂಡಿತವಾಗೂ ನಿಮಗೆ ಕಾರ್ಯ ಮಾಡ್ತೀನಿ ಅಂತ ದೇವರು ಪ್ರಾಮಿಸ್ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತೊಂದು ರಾಜ್ಯ ನನಗಾಗಿನೇ ಸೃಷ್ಟಿ ಮಾಡಿದ್ದಾರೆ ದೇವರು. ನಾನು ಮರೆ ಇಡೋದಾದ್ರೆ ಹಲ್ಲೆಲೂಯಾ, ನಾನು ಮರೆಯಲಿಲ್ಲ, ಲೋಕದ ಪಾಲಾಗಿ ನಾವು ಹೋಗ್ಬಿಡ್ತೀನಿ. ಹಲ್ಲೆಲೂಯಾ. ಅವ್ರಿಗೂ ಇವ್ರಿಗೂ ವ್ಯತ್ಯಾಸಗಳು ಬಾಯ್ತಾ ಇದೀರಿ. ಇದೇ ರೀತಿ ಬಾಳೋದು ಬೇಡ ಅಂತಾನೆ ದೇವರು ಏನ್ ಮಾಡ್ತಿದ್ದಾರೆ? ನನ್ನ ಹತ್ರ ನಿನ್ ಮರೆ ಇಡು ಅಂತ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಮರೆ ಇಡಕ್ಕೆ ರೆಡಿ ಇದ್ದೀರಾ? ಕೈ ಎತ್ತಿ. ಮರೆ ಇಡ್ತೀರಾ? ದೇವರ ಹತ್ರ ಕೇಳ್ತೀರಾ? ದೇವರು ನಿಮ್ಮನ್ನ 1 ನಿಮಿಷ ಕೂಡ 1 ಇಂಚು ಕೂಡ ನಿಮ್ಮನ್ನ ಜರುಗೋದಕ್ಕೆ ಬಿಡ್ತಾ ಇಲ್ಲ. ಆತ ಇನ್ನೊಂದು ರಾಜ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ರಾಜ್ಯ ನಮಗೆ ಕೊಡ್ಬೇಕು ಅಂತ ದೇವರು ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಮನಸ್ಸಲ್ಲಿ